ಸರ್ ನೀವು ಯಡಿಯೂರಪ್ಪ ಅವ್ರಿಗೆ ಆತ್ಮೀಯರು ಸರ್, ನಾವು ಕಣ್ಣಾರೆ ನೋಡಿದೀವಿ. ನಾವ್ ಯಡಿಯೂರಪ್ಪ ಸಾಹೇಬ್ರು ಇವತ್ತಿಗೂ ನಾವ್ ಆತ್ಮೀಯರೇ. ನಾನು ಎಲ್ಲರಿಗೂ ರೇಗಿಸ್ತಿರ್ತೇನೆ. ಕೆಲವರು ನನಗೆ ಕೆಲವೊಂದು ನನ್ನ ತಮ್ಮಂದಿರು ಹೇಳ್ತಿರ್ತಾರೆ ನಮ್ಗ್ ಬಾಸ್ ಇವ್ರು, ನಮ್ಗೆ ಯಡಿಯೂರಪ್ಪರೇ ಬಾಸ್ ಅಂತ ಹೇಳ್ತಿರ್ತೇನೆ. ನನಗೆ ನಾನ್ ಕೆಲವೊಂದು ಕಡೆ ನೇರವಾಗಿ ಮಾತಾಡ್ತೇನೆ. ನಾನೇ ಅದ್ರಲ್ಲೂ ಕೆಲವೊಂದು ವಿಷಯದಲ್ಲಿ ಕಾಂಪ್ರಮೈಸ್ ಆಗಂಗಿಲ್ಲ. ಈಗ ಅವ್ರದೇ ಒಂದು ಕೆಲವೊಂದು ಒಳ್ಳೆ ಸ್ನೇಹ ಬ್ಯಾಂಡಿಂಗ್ ಇದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಒಂದು ಕಾಂಬಿನೇಷನ್ ಇದ್ದಾಗ ಓಡಾಡ್ತಿರ್ತಾರೆ ಜೊತೆಗೆ. ನಿಮ್ ಮಾತಿನ ಅರ್ಥ ಅವ್ರವರೇ ಟೀಮ್ ಕಟ್ಕತ್ತವ್ರೆ ಅಂತಾನ ಅಥವಾ ಎಲ್ಲಾರನ್ನು ವಿಶ್ವಾಸಕ್ಕೆ ತಗೊಂಡ್ ಹೋಯ್ತಿಲ್ಲ ಅಂತಾನ? ನೋಡ್ರಿ, ಈಗ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡ್ ಹೋದಾಗ ನಾವು ನಾಯಕರಾಗ್ತೇವೆ. ಅದಕ್ಕೆ ಕೇಳ್ತಾ ಇದ್ದೀನಿ. ನಮ್ದು ಯಾವ್ದೇ ಅಂತಂದ್ರು ಯಾರೇ ಒಬ್ಬ ಮೊದಲಿಂದ ನೀವು ರಾಜ್ಯ ಹೋರಾಟಗಾರರಾಗ್ಲಿ ರಾಜ್ಯರ ತಗೊಳ್ರಿ, ನೀವು ಅವ್ರದೇ ಆದಂತ ಒಂದು ಸೈನ್ಯ ಇದ್ದೇ ಇರ್ತಿತ್ತು. ಹೌದು. ರಾಜಕೀಯಕ್ಕೆ ಬಂದಾಗೂ ಅವ್ರದೇ ಆದಂತ ಒಂದು ಹಿತೈಷಿಗಳು ಇದ್ದೇ ಇರ್ತಾರೆ. ಬರೀ ಹಿತೈಷಿಗಳಿಂದ ನಡೆಯಂಗಿಲ್ಲ, ಬರೀ ಬೇರೆಯವರಿಂದ ನಡೆಯಂಗಿಲ್ಲ. ಎಲ್ಲಾರನ್ನ ತಗೊಂಡ್ ಹೋದಾಗ ಮಾತ್ರ ರಾಜ್ಯ ನಾಯಕ ನಾವು ಅನುಕೂಲ ಆಗ್ತದೆ. ಹಂಗಾಗಿ ಎಲ್ಲರನ್ನ ತಗೊಂಡ್ ಹೋಗಂತ ಕೆಲಸ ಮಾಡ್ತಾರೆ. ಸರ್, ನಿಮ್ ಪ್ರಕಾರ ಮೈತ್ರಿ ಇಲ್ಲದೆ ಬಿಜೆಪಿ ಪ್ರತ್ಯೇಕವಾದ್ರೆ ಸಂಖ್ಯೆ ಎಷ್ಟು? ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಹೋದ್ರೆ ನಿಮ್ ಸಂಖ್ಯೆ ಎಷ್ಟು? ನೋಡ್ರಿ, ನಾನು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಮಾತಾಡ್ತೇನೆ. ಕೆಲವು ಬೇಜಾರು ಆಗ್ತಕ್ಕ. ನೋಡ್ರಿ, ಅಂತ ಟೈಮ್ನಾಗ ಯಡಿಯೂರಪ್ಪ ಸಾಹೇಬ್ರಿಗೆ ಅನ್ಯಾಯ ಆಗಿದೆ ಅಂತ ಸಂದರ್ಭದಲ್ಲೇ ನಾವು 110 ಸೀಟ್ ನಾವು ಗೆದ್ದಿದ್ದೇವೆ. ಹೌದು. ಸಿದ್ದರಾಮಣ್ಣವರು 2013ರಿಂದ 2018ರವರೆಗೆ ಅಧಿಕಾರ ಮಾಡಿದಾಗ ಅವ್ರನ್ನ ಅಧಿಕಾರ ಜನರು ಬೇಸತ್ತಾರ ಅಂತಂದಾಗ ನಾವು 104 ಗೆದ್ದಿದೆ. ನಾವು ಫುಲ್ ಮೆಜಾರಿಟಿ ಇದುವರೆಗೂ ಕರ್ನಾಟಕದ ನಾವು ಬಂದಿಲ್ಲ. ಈಗ ನಾನ್ 130 ಗೆಲ್ತೀನಿ, 150 ಗೆಲ್ತೀನಿ ಅಂದ್ರ ಒಂದ್ ಇದು ಮೇಲೆ ಹೇಳ್ತಾನಪ್ಪ ಇವನು, ತನ್ನ ಪಕ್ಷದ ಇದ್ರ ಮೇಲೆ ಹೇಳ್ತಾನ ಅಂತ ಜನ ಮಾತಾಡ್ತಾರೆ. ನಾವು ಇವತ್ತು ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಹೋದಾಗ ನಮಗ್ ಒಳ್ಳೇದಾಗ್ತದೆ. ಹೊರತಾಗಿ ನಾವು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಹೋದ್ರೆ ನಮಗ್ ಕಷ್ಟ ಇದೆ. ಇನ್ನೂ ನಾವು ಬಹಳ ಸಂಘಟಿತನ ಆಗ್ಬೇಕಾಗಿದೆ. ಇನ್ನೂ ನಾವು ಗ್ರಾಸ್ ಲೆವೆಲ್ ಬಹಳ ಕೆಲಸ ಮಾಡಬೇಕಾಗಿದೆ. ಇನ್ನೂ ಕೆಲವೊಂದು ಕ್ಷೇತ್ರದಲ್ಲಿ ನಾವು ಪಕ್ಷ ಬಹಳ ಅಂದ್ರೆ ಬಹಳ ಕಟ್ಟಬೇಕಾಗಿದೆ. ಸ್ಪೆಷಲಿ ಕಲ್ಯಾಣ ಕರ್ನಾಟಕದಾಗ. ನೀವೇನಾದ್ರೂ ಮಂಗಳೂರಾಗ ಬೆಂಗಳೂರಾಗ ಸೀಟ್ ಗೆಲ್ತೀವಿ, ನಾವು ಅಧಿಕಾರ ಬರ್ತೇವೆ ಅಂದ್ರೆ ಸಾಧ್ಯನೇ ಇಲ್ಲ. ನೀವು ಕಲ್ಯಾಣ ಕರ್ನಾಟಕದಾಗ, ಉತ್ತರ ಕರ್ನಾಟಕದಾಗ ಫುಲ್ ಫ್ಲೆಜ್ ಆಗಿ ಗೆದ್ದಾಗ, ಕಲ್ಯಾಣ ಕರ್ನಾಟಕದಲ್ಲಿ 41 ಸೀಟ್ಗಳಲ್ಲಿ ನೀವು 28 ಮೇಲೆ 30 ಮೇಲೆ ಗೆದ್ದಾಗ ಮಾತ್ರ ಇಲ್ಲಿ ನಾವು ಅಧಿಕಾರಕ್ಕೆ ಬರೋದಾಗ್ತದೆ. ಹೊರತಾಗಿ ವಿತೌಟ್ ಕಲ್ಯಾಣ ಕರ್ನಾಟಕ ಬಿಜೆಪಿ ಸರ್ಕಾರ ಬರಕ್ ಸಾಧ್ಯನೇ ಇಲ್ಲ. ಇದು ಬರ್ದಿಟ್ಕೊಂಡ್ಬಿಟ್ರೆ. ಆದ್ರೆ ಅಧಿಕಾರಕ್ಕೆ ಮಾತ್ರ ಉತ್ತರ ಕರ್ನಾಟಕದ ನಾಯಕರು ಬೇಡ, ರಾಜ್ಯಾಧ್ಯಕ್ಷರು ಇಲ್ಲಿಯವರೇ ಆಗ್ಬೇಕು, ವಿರೋಧ ಪಕ್ಷದ ನಾಯಕರು ಇಲ್ಲಿಯವರೇ ಆಗ್ಬೇಕು, ಸರ್ಕಾರ ರಚಕ್ ಮಾತ್ರ ನೀವು ಬೇಕು. ಅಲ್ಲ, ನಾನ್ ಸರ್ಕಾರ ಬರೋದು ಹೇಳ್ತಿದ್ದೀನಿ. ಸರ್ಕಾರ ಬರಬೇಕಂತಂದ್ರೆ ಕಲ್ಯಾಣ ಕರ್ನಾಟಕದ ಅವಶ್ಯಕತೆ ಬಹಳಷ್ಟಿದೆ, ಉತ್ತರ ಕರ್ನಾಟಕದ ಅವಶ್ಯಕತೆ ಬಹಳಷ್ಟಿದೆ. ಹಂಗಾಗಿ ನಾವು ಇನ್ನೂ ಬಹಳ ಸಂಘಟಿತರಾಗಿ ಕೆಲಸ ನಾವು ಮಾಡ್ಬೇಕಾಗ್ತದೆ. ಸುಮ್ಮನೆ ಬೇರೆ ಗಾಳಿ ಮೇಲೆ ಓಡಾಡಿದ್ರೆ ನಾವು ಅಧಿಕಾರಕ್ಕೆ ಬರೋದು ಬಹಳ ಕಷ್ಟ ಇದೆ. ನಾವ್ ಇನ್ನೂ ಗ್ರಾಸ್ ಲೆವೆಲ್ ಇಳಿದು ಎಲ್ಲವನ್ನು ಬಿಟ್ಟು ಎಲ್ಲವನ್ನು ಮರೆತು ನಾವೆಲ್ಲರೂ ಒಂದಾಗಿ ನಮ್ಮ ಬಿಜೆಪಿಯ ಕಾರ್ಯಕರ್ತರ ಮನಸ್ಸಿಗೆ ನೋವು ಅಲ್ಲದಂಗೆ ಕೆಲಸ ಮಾಡಿದಾಗ ಮಾತ್ರ ನಾವು ಅಧಿಕಾರಕ್ಕೆ ಬರ್ತೀವಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.